Done. I am the only scheduled caste PhD holder in the entire state. ವೈ ಹಂಗಾರೆ ಯಾವ SC ST ಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಸಬ್ಮಿಷನ್ ಆಗ್ತೀವಿ. ಇಲ್ಲ ಸುಮ್ಮನೆ C&R rules ಎಷ್ಟು ಕಮ್ ಟು ಪೇಜ್ 70 yes my lord 3-1-2000 4-12-2002 9-12-2002 3-12-2012 35-2013 19-6-2014 ಎಲ್ಲರೂ ಏಸ್ ಬಾರ್ ಆಗಿರ್ತಾರೆ ಈಗ. ಅಷ್ಟು ಏಸ್ ಬಾರ್ ಆಗಿರ್ತಾರೆ. ಹಂಗಾರೆ ನೀವು ಬಹಳ ಡಿಪ್ರೆಸ್ಡ್ ಕ್ಲಾಸಿಗೆ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಸ್ಟೋರಿ ಹೇಳ್ತಿರಲ್ಲ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್? ಆ ಕಾರಣಕ್ಕೆ C&R rules ಫೈನಲೈಸ್ Why all these things happened all these years? What should happen? ಎಲ್ಲರೂ ಏಸ್ ಬಾರ್ ಆಗಿ ಹೋಗ್ತಾರೆ ಈಗ. ಅವ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಏನ್ ಮಾಡಿದ್ರಿ ನೀವು? Why this matter did not go to the backward commission? No, it went. Even the cabinet subcommittee headed by the social welfare minister passed a resolution to appoint these people. ಎಷ್ಟು ವೇಕೆನ್ಸೀಸ್ ಈಗ ಅಲ್ಲಿ? My lord, there are 3 vacancies in the Department of ಟೋಟಲ್ Structure. ವೇಕೆನ್ಸೀಸ್ ಎಷ್ಟಿದೆ? Total vacancies, my lord. My lord, page 39. ಆಮೇಲೆ ಯಾಕೆ ಇಷ್ಟು ಸಾರಿ ಕ್ಯಾನ್ಸಲ್ ಮಾಡಿರಿ ನೋಟಿಫಿಕೇಶನ್? Why you cancel these notifications? C&R ಫೈನಲ್ ಆಗಿಲ್ಲ ಅಂತ ಹೇಳಿ ಇದ್ Since ಮಾಡಿದ್ದಾರೆ. how long? My lord, 2000. kindly grant me 3 weeks time my lord. We'll come with the finalization of C&R rules my lord. Over C&R rules. When C&R rules is finalized, the entire problem will be resolved my lord. Brother, what Supreme Court said, for appointment there need not be C&R rules at all. Especially for these kinds of appointments. Why? Why 15 ವರ್ಷ 20 ವರ್ಷನೇ ಆಗುತ್ತೆ. 20 ವರ್ಷ 20 ವರ್ಷನೇ ಆಗುತ್ತೆ. 20 ವರ್ಷ ಆಯ್ತು. 20 ವರ್ಷನೇ ಆಗುತ್ತೆ. ಹೌದು. ಯಾಕಾಗಿಲ್ಲ? 25 ವರ್ಷ 20 ಅಲ್ಲ 25 ವರ್ಷ 25 ವರ್ಷ ಆಯ್ತು appointment 2020 ರಿಂದ ಯಾಕೆ? ಯಾರಾದ್ರೂ ಒಂದ್ ಕಡೆ ಬಿಗಿ ಮಾಡ್ಲೇಬೇಕಲ್ಲ. ಈಗ ನಾವು ಖಾಲಿ ಕೊಡಕ್ ಬರಲ್ಲ, ನಾವು ಏನಾರ ಮಾಡ್ಲೇಬೇಕಾಗ್ತದೆ. ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು? ಅಲ್ಲಲ್ಲ sir. ಅದಕ್ಕೆ ಒಂದು C&R ಅದ್ ಬರೋಣಂತೆ. ಹೌದು ಇದೆಲ್ಲ C&R ಆಗಿದೆಯಲ್ಲ, ಇದಕ್ಕೆ ಕಾರಣ ಯಾರು? ನಾವು ಏನ್ ಹೋಲ್ಡ್ ಮಾಡೇವಿ? ಪಿರಿಯಾಡಿಕಲಿ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡ್ಬೇಕು ಅಂತ ಹೋಲ್ಡ್ ಮಾಡಿದೇವಿ. ಹೌದು. ಯಾವ್ದದು ಜಜ್ಮೆಂಟ್, ಧಾರವಾಡ ಬೆಂಚ್ ಜಜ್ಮೆಂಟ್ ತೆಗಿರಿ, ಅವನ್ನೆಲ್ಲ ನೋಡ್ಕೊಂಡು ತೊಗೊಂಡ್ಬರ್ಬೇಕು ಅವನ್ನೆಲ್ಲ. No, my lord. ವೇರ್ ಇಸ್ ದಟ್ ಜಜ್ಮೆಂಟ್? Annexure R9. Answer our question. Where is judgment of Honorable Justice Varale and myself and Vijay Kumar Patil, 2 judgments on this. Where is the appellating ಎಲ್ಲ ಹಂಗೆ ಬಂದ್ಕೊಂಡು ಏನಾರ ಒಂದು ಹೇಳಿದ್ರೆ ಮಾಡ, ಅವನ್ನೆಲ್ಲ ಕೊಟ್ಟು ನಾವೇನಾರ ಮಾಡ್ಲಿಕ್ಕೆ ಧಾರವಾಡ ಬೆಂಚ್ ಜಜ್ಮೆಂಟ್ ಜಸ್ಟ್ ವಿ ಗೇವ್ ದಟ್ ಇನ್. Where is your secretary? Manjula N. She undertook that she will be doing everything. That was in December. 4/12/2026 has undertaken that with an advance. You get that C&R rules approved. yes my lord. C&R rule draft was final. In the order of six. Yes my lord. Draft was finalized my lord. Draft was furnished. Draft was objections was called for my lord. Mandatory period is there. Objections was called for. ಗಿಮಿಕ್ ಇರಂಗ್ ಕಾಣ್ತದೆ. ಸಮಥಿಂಗ್ ಹಿಡನ್ ಇದೆ ಇದರಲ್ಲಿ. Lordship Division Bench judgment with Justice Varale. ಕೊಡಿ ಅದೊಂದು. ಇನ್ನೊಂದು ಜಜ್ಮೆಂಟ್ ನಂದು ಜಸ್ಟಿಸ್ ವಿಜಯ್ ಕುಮಾರ್ ಜಜ್ಮೆಂಟ್ ತೆಗಿರಿ. ಪಿರಿಯಾಡಿಕಲಿ ಯು ಶುಡ್ ಹೋಲ್ಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಮಾಡೇವ್ ನಾವು. ಇಲ್ಲಪ್ಪ ಅಂದ್ರೆ ಬಹಳ ಜನರು ಏಜ್ ಬಾರ್ ಆಗಿಬಿಡ್ತಾರೆ. My lord, ನಿಮ್ ಬೇಕಾದಾಗ ಮಾಡಕ್ ಬರಲ್ಲ. ಮೊದ್ಲು ಹಂಗಿತ್ತಲ್ಲ, ಆಮೇಲೆ ನಾವು ಚೇಂಜ್ ಮಾಡ್ಕೊಂಡಿವಿ ಅದನ್ನ. ಎವ್ರಿ ಇಯರ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುಡ್ ಹ್ಯಾಪನ್. my lord, ಟೈಮ್ ಬಾರ್ಡ್ my lord, in ಆಗ್ತದೆ. R9 dated 16/2/2015, in objection statement they have furnished a document in which the meeting headed by the social welfare minister has directed me to appoint. He filed. ಅಪಾಯಿಂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. My lord. ನೀವು ಹಂಗೆ ಇಟ್ಕೊಂಡ್ ಕುತ್ಕೊಂಡ್ಬಿಡ್ಲ Draft ಬಾರ್ ಹಾಕೋತ್ ಹೋಗ್ತೀವಿ. C&R draft to produce draft ಮಾಡಿದೀವಿ ಸುಮ್ಮನೆ draft ಮಾಡಿ finalization ಇದೆ. Objections was called for. We have received 33 objections my lord. Objections are under process because some mistake was happened and one in respect of 1-3 ಬದಲಾಗಿ 2-3 ಅಂತೆಲ್ಲ ಇದಾಗಿದೆ. ಅದನ್ನೆಲ್ಲ ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಮಾಡ್ಲಿಕ್ಕೆ ಕೊಟ್ಟಿದೀವಿ. ಇದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೋಬೇಕಾಗಿದೆ. ಆ ಕಾರಣಕ್ಕೆ ದಯವಿಟ್ಟು 3 weeks 4 weeks ಟೈಮ್ ಮೇ ಬಿ ಗ್ರಾಂಟೆಡ್ my lord. In the meanwhile ರೂಲ್ಸ್ ಯಾವತ್ತು ಫೈನಲೈಸ್ ಆಗ್ತದೆ? 4 weeks time may be granted my lord. Nothing Date to may do- be fixed my lord. nothing to do Within with that the- they want to No, Within that is that nothing to do we'll with the finalize, subject my matter lord. of this petition. Huh? That is nothing to do with subject matter of this petition. Subject My to- case is not on that premises, man. My case is that since 2002 till date 6 notifications were called for the post of lecturer sculptor in Chamarajendra Kava Institute at Mysore. No recruitment has been done. I am the only scheduled caste PhD holder in the entire state. ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪಿಟಿಷನ್ ನಲ್ಲಿ ಏನ್ ಪ್ರೇಯರ್ ನಿಮ್? So my lord, my prayer is, Yes. I will read that entire paragraph. Okay. Page 16. The backlog post on the assurance given by respondent number, that is Principal Secretary, Kannada and Culture Information Department, the said previous application was withdrawn. However, even till today, no action is taken to see that the posts are filled up, which action is illegal, arbitrary and unwarranted. It is further contended that the respondents had called all 6 recruitment notifications previously on 3/1/2000, 4/12/2002. ಯಾಕೆ ಅಪಾಯಿಂಟ್ ಮಾಡ್ತಾ ಇಲ್ಲ? ಇವೆಲ್ಲ ಬ್ಯಾಕ್ಲಾಗ್ ವೇಕೆನ್ಸೀಸ್ ಅನ್ನು. Backlog, my lord, till 25 years this SC post has not been filled. 20 since 2001 on one pretext or another. In the meanwhile, they are taking the help of KPSC for my appointment. 2 ಕಾಪೀಸ್ ತಗೊಂಡ್ಬರ್ಬೇಕು ಕೋರ್ಟಿಗೆ. ಒಂದು ಸ್ವಲ್ಪ ನಾವು ಹಿಂಗೆಲ್ಲ ಮಾಡಿದ್ರೆ
8 ವಾರ ಮುಂದೆ ಹಾಕ್ತೇವೆ ಕೇಸನ್ನ. Strange to us that the petition response is dismissal of the petition. Despite its time taken, they are favorable to the petition. Government in constitutional control is expected to conduct itself as a science society. The government should put choice on the citizens it was victory in the state. Further, the live judgment. When was issues to response to undertake or cost to be taken the backlog recruitment drive in all government departments. Brother, this judgment was made in September 2023. Yes, sir. ಸೆಪ್ಟೆಂಬರ್ 2023 ಅಲ್ಲಿ ಎಲ್ಲ ಜನ ಎಲ್ಲ ನೋಡ್ತಾ ಇದಾರೆ ನಮ್ಮ ಪ್ರೊಸೀಡಿಂಗ್ಸ್ ನೋಡ್ತಾ ಇದಾರೆ. ಸೆಪ್ಟೆಂಬರ್ 2023 ವಿ ಆರ್ ಟೆಲಿಂಗ್ ಇಟ್ ಟು ದ ಪಬ್ಲಿಕ್ ನಾವು. ಸೆಪ್ಟೆಂಬರ್ 2023 ಅಲ್ಲಿ ನಾವು ಜಡ್ಜ್ಮೆಂಟ್ ಬರ್ದೇವೆ ವರಾಳೆ ಸಾಹೇಬ್ರಿದ್ದಾಗ. ಇದು ನಾನು ಎಲ್ಲರೂ ನೋಡ್ಲಿ ಅನ್ನೋದಕ್ಕೆ, ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ನೋಡ್ಬೇಕು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಗವರ್ಮೆಂಟ್ ಅಂತ. ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗಿನವರಿಗೆ. ಅದಕ್ಕೆ ನೋಡ್ರಿ ಇದನ್ನೆಲ್ಲ ಅಷ್ಟು ಜನ ಎಲ್ಲ ನೋಡ್ತಾರೆ. ಓಕೆ, ಇದನ್ನೆಲ್ಲ ನೋಡ್ಬೇಕು. ಸೆಪ್ಟೆಂಬರ್ 2023 ಅಲ್ಲಿ ಎಲ್ಲಾ ಬ್ಯಾಕ್ಲಾಗ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದ್ದೇವೆ. ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡಬೇಕು ಅಂತ ಹೇಳಿದೀವಿ. ನಾವು ಹಂಗ್ ಮಾಡಿದ್ವಿ, SC ಹಿಂಗ್ ಅನುಕೂಲ ಮಾಡಿದ್ವಿ. ಏನ್ ವೇರ್ ಆರ್ ದಿ ಸ್ಟೋರೀಸ್? ವೈ ಆರ್ ಯು ನಾಟ್ ಮೇಕಿಂಗ್ ಅಪಾಯಿಂಟ್ ಈ ಕೇಸ್ ಬಿಟ್ಟು? ವೈ ದಿಸ್ ಇಸ್ ಕವರ್ಡ್ ಬೈ ದಿಸ್ ಜಜ್ಮೆಂಟ್. ಈಗ ಇನ್ನೊಂದು ಜಜ್ಮೆಂಟ್ ಕೊಡ್ತೇವೆ. ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ. ಹೆಂಗೆ ಕೆಲಸ ಮಾಡೋದು ಹೆಂಗೆ? My lord, we have draft was finalized. ದಿಸ್ ಜಜ್ಮೆಂಟ್ ಅಟ್ ಲೀಸ್ಟ್ No, my lord. ಮತ್ತೆ ನೋಡ್ಕೋಬೇಕು ಇವೆಲ್ಲ. ಹೌದು. Draft finalized ಆದರೆ Repeat draft. What is this? ಡ್ರಾಫ್ಟ್ ತಗೊಂಡು ಏನ್ ಮಾಡಣ್ರಿ? Kindly peruse annexure R9, my lord, for a fraction of second. R9 submitted by the state. Page 36 of the objection statement, R9. ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಆ ಬೆಂಚ್ ಹೋಲ್ಡ್ ಮಾಡಿದ್ರು. ಅದನ್ನು ಕಂಪ್ಲೈ ಮಾಡಲ್ವಾ? ಏನಾಗಿದೆ ಸರ್ಕಾರಕ್ಕೆ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ರಿಯಲಿ ಏನಾರ ತೊಂದ್ರೆ ಇದೆಯಾ 25 ವರ್ಷದಿಂದ? ಅದಕ್ಕೆ 3 ವಾರ 4 ವಾರ ಬೇಕಾ? 25 ವರ್ಷ, 25 ವರ್ಷ. 25 years you have not done anything. ಯಾರು ನಿಮ್ಮ DPR ಸೆಕ್ರೆಟರಿ? ಯಾರು ಸಂಬಂಧಪಡ್ತಾರೆ ಇದಕ್ಕೆಲ್ಲ? Director Kannada and Culture, Chief ಅಪಾಯಿಂಟಿಂಗ್ ಅಥಾರಿಟಿ ಯಾರು? Appointing about Chief Secretary. ಚೀಫ್ ಸೆಕ್ರೆಟರಿ ಇರಲ್ಲ. ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಯಾವ ಸೆಕ್ರೆಟರಿಯೇಟ್ ಬರ್ತದೆ ಇದು? ಪ್ರಿನ್ಸಿಪಾಲ್ ಸೆಕ್ರೆಟರಿ ಕನ್ನಡ and culture, my lord. Kannada and culture. ask him to be present at 2:30. Tomorrow, my lord. Tomorrow. my lord. All right. My lord, R9 kindly peruse, my lord. ಏನ್ ನಾಳೆಗೆ? No, R9 is a- tomorrow. The principal secretary of Department of Kannada and Culture shall be personally present before the court to explain why for the last 25 years no regular recruitment drive is not undertaken. Despite giving an assurance to this court on 4/12/2024. ಅವ್ರಿಗೆ ಬರ್ಲಿಕ್ಕೆ ಹೇಳಿ. Call this back tomorrow. Yes, my lord. ಎಷ್ಟು 2:30 ಮಾಡಿ 10:30. ಆಗ್ಬೋದು. ಆಮೇಲೆ ಸೆಷನ್ ಇದೆ, ಅದನ್ನೆಲ್ಲ ಏನ್ ಹೇಳಿ ಕೇಳಲ್ಲ ನಾವು. ಇಲ್ಲ sir. ಹೇಳ್ಬೇಕು ಅವ್ರಿಗೆ.